ಪರಿಸರ ಅಧ್ಯಯನ ಹಿಮಾಲಯಕ್ಕೆ ಸಂಬಂಧಿಸಿದ ಪ್ರಶ್ನೆ ರೀ. ಇದರ ಮ್ಯಾಗ ಆಧಾರಿತವಾಗಿ ಭಾರತದಲ್ಲಿರುವ 10 ಬಯೋಜಿಯೋಗ್ರಾಫಿಕ್ ಝೋನ್ಸ್, ಭಾರತದಲ್ಲಿ ಇರುವಂತಹ ಬಯೋಜಿಯೋಗ್ರಾಫಿಕ್ ಝೋನ್ಸ್ ಟೋಟಲ್ 10 ಅದಾವ. ಅವತರದ್ದು ವಿವರಣೆ ಇರ್ತದ. ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಇಲ್ಲೊಂದು ಕ್ವಶನ್ IAS 2011 ಕೇಳ್ಯಾರ. ಹಿಮಾಲಯ ಶ್ರೇಣಿಯು ವಿವಿಧ ಜಾತಿಯ ವೈವಿಧ್ಯತೆಯಿಂದ ಸಮೃದ್ಧವಾಗಿದೆ, ಇದಕ್ಕೆ ಕಾರಣವಾದ ಅಂಶ ಯಾವುದು ಅಂತ ಕೇಳ್ಯಾರ. ಹಿಮಾಲಯ ಪರ್ವತಗಳು ಬಹಳ ವೆರೈಟಿ ಸಸ್ಯ ಮತ್ತು ಪ್ರಾಣಿ ವರ್ಗಗಳದಾವ. ಯಾಕೆ ಅಲ್ಲಿ ಆ ರೀತಿ ಅದಾವ ಅಂತೇಳಿ ರೀಸನ್ ಕೇಳ್ಯಾರ ಅವ್ರ ಕ್ವಶನ್ IAS ಕೇಳಿದ್ದು. ಫಸ್ಟ್ ಇದಕ್ಕೊಂದಿಷ್ಟು ನಮ್ಮಲ್ಲಿ ಕಾನ್ಸೆಪ್ಟ್ಗಳು ಏನಿರಬೇಕು ಅಂದ್ರ ಬಯೋಜಿಯೋಗ್ರಾಫಿಕ್ ಝೋನ್ಸ್ ಅಂತ ಹೇಳಿ ಬರ್ತಾವ. ಈ ಬಯೋಜಿಯೋಗ್ರಾಫಿಕ್ ಝೋನ್ಸ್ ಜಿಯೋಗ್ರಾಫಿಕ್ ಝೋನ್ಸ್ ವಲಯಗಳು. ಇವಕ್ಕ ನಾವು ಕನ್ನಡದಾಗ ಜೈವಿಕ ಭೌಗೋಳಿಕ ವಲಯ ಅಂತ ಹೇಳ್ತಾರೆ. ಜೈವಿಕ ಭೌಗೋಳಿಕ ವಲಯ. ಇದರ ಆಧಾರದ ಮೇಗನೆ ಅಲ್ಲಿ ಸಸ್ಯ ವರ್ಗ, ಪ್ರಾಣಿ ವರ್ಗ ಅಥವಾ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ, ಪರಿಸರ ಎಲ್ಲ ಅರ್ಥ ಮಾಡ್ಕೋಬಹುದು ಅಂದಂಗ. ಜೈವಿಕ ಭೌಗೋಳಿಕ ವಲಯಗಳು ಟೋಟಲ್ ಎಷ್ಟು ಅದಾವ ಇಂಡಿಯಾದಾಗ ಅಂದ್ರೆ 10 ಅದಾವ್ರಿ. ಭಾರತದಲ್ಲಿ 10 ಜೈವಿಕ ಭೌಗೋಳಿಕ ವಲಯಗಳು ಇವೆ. ಟೋಟಲ್ ಇಂಡಿಯಾದೊಳಗ 10 ಬಯೋಜಿಯೋಗ್ರಾಫಿಕ್ ಝೋನ್ಸ್ಗಳು ಅದಾವ. ಫಸ್ಟ್ ನಮ್ಮ ಕಾನ್ಸೆಪ್ಟ್ ಏನದ ಅಂದ್ರ 10 ಜೈವಿಕ ಭೌಗೋಳಿಕ ವಲಯಗಳು ಯಾವ್ಯಾವ ಅದಾವ ಅನ್ನೋದು ತಿಳ್ಕೊಳ್ಳೋಣ. ಫಸ್ಟ್ ನಂಬರ್ 1 ಹಿಮಾಲಯನ್ ವಲಯ. ಎರಡನೆಯದ್ದು ಟ್ರಾನ್ಸ್ ಹಿಮಾಲಯನ್ ವಲಯ. ಮೂರನೆಯದ್ದು ಏನದಂದ್ರ ಈಶಾನ್ಯ ವಲಯ. ನಾಲ್ಕನೆಯದು ದ್ವೀಪಗಳ ವಲಯ ಅಂತ ಹೇಳಿ ಬರ್ತದೆ. ಆ ನಂತರ ಪಶ್ಚಿಮ ಘಟ್ಟಗಳ ವಲಯ. ನೆಕ್ಸ್ಟ್ ಏನಂದ್ರೆ ಕರಾವಳಿ ವಲಯ, ಕೋಸ್ಟಲ್. ನೆಕ್ಸ್ಟ್ ಡೆಕ್ಕನ್ ಪ್ಲೇಟು, ಸೆಮಿ ಆರಿಡ್ ಅಂದ್ರೆ ಅರೆ ಶುಷ್ಕ ವಲಯ, ಮರುಭೂಮಿಯ ವಲಯ. ಭಾರತದಲ್ಲಿ ಒಟ್ಟು 10 ಬರ್ಬೇಕ್ರಿ ಇವು. ಮರುಭೂಮಿಯ ವಲಯ. ಲಾಸ್ಟಿಗೆ ಬರೋದು ಏನದಂದ್ರ ಈ ಭಾಗದಲ್ಲಿ ಏನಂದ್ರೆ ಗಂಗಾ ಮೈದಾನ ವಲಯ. ಟೋಟಲ್ 10 ಅದಾವ, ಇಲ್ಲ ಚೆಕ್ ಮಾಡೋಣ. ಭಾರತದಲ್ಲಿ ಇರುವ ಒಟ್ಟು ಜೈವಿಕ ಭೌಗೋಳಿಕ ವಲಯಗಳಲ್ಲಿ ಒಂದನೇದ್ದು ಹಿಮಾಲಯನ್ ವಲಯ. ಇದು 1. ನಂಬರ್ 2ನೇಯದ್ದು ಟ್ರಾನ್ಸ್ ಹಿಮಾಲಯನ್ ವಲಯ ಅಂತೇಳಿ ಇದು 2ನೇದ್ರಿ. ನಂಬರ್ 3ನೇಯದ್ದು ಈಶಾನ್ಯ ವಲಯ. ನಂಬರ್ 4ನೇದು ಡೆಸರ್ಟ್ ಬಯೋಜಿಯೋಗ್ರಾಫಿಕ್ ಝೋನ್, ಮರುಭೂಮಿ ವಲಯ. ನೆಕ್ಸ್ಟ್ ನಂಬರ್ 5 ಸೆಮಿ ಆರಿಡ್ ಅಂದ್ರ ಅರೆ ಶುಷ್ಕ ವಲಯ. ಶುಷ್ಕ ಅಂದ್ರೆ ಡ್ರೈ ವಲಯ ಅಂತೇಳಿ ಹೇಳ್ಬೇಕು. ಡೆಕ್ಕನ್ ಪ್ಲೇಟು, ದಕ್ಕನ್ ಪ್ರಸ್ಥಭೂಮಿ ವಲಯ. ಟೋಟಲ್ ಎಷ್ಟು ಅದಾವ ಅಂದ್ರೆ 10 ಹೇಳ್ಬೇಕ್ರಿ. ಪಶ್ಚಿಮ ಘಟ್ಟಗಳು ವಲಯ. ನೆಕ್ಸ್ಟ್ ಬರೋದೇ ಯಾವುದು ಅಂದ್ರ
ಕರಾವಳಿ ವಲಯ, ಇದ್ರೊಳಗೆ ಎರಡು ಕರಾವಳಿ ತಗೋಬೇಕ್ರಿ. ಕರಾವಳಿ ವಲಯ ಅಂದ್ರೆ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಎರಡನ್ನೂ ಕನ್ಸಿಡರ್ ಮಾಡಿ, ಈ ಕಡೆದು ಈ ಕಡೆದು. ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ. ಪಶ್ಚಿಮ ಕರಾವಳಿ ಎರಡನ್ನೂ ಕನ್ಸಿಡರ್ ಮಾಡಬೇಕು. ಇನ್ನ ದ್ವೀಪಗಳ ವಲಯ, ಅಲ್ಲೊಂದು ಬೇರೆ ರೀತಿ ಇರ್ತಾವಲ್ಲ, ಐಲ್ಯಾಂಡ್ಸ್ ವಲಯ ಅಂತೇಳಿ ಇದನ್ನೊಂದು ತಗೋ. ಇದ್ರೊಳಗ ಲಕ್ಷದ್ವೀಪನೂ ಬೇಕು ಪ್ಲಸ್ ಅಂಡಮಾನ್ ನಿಕೋಬಾರನು ಬೇಕು. ನಿಕೋಬಾರ್ ಇಲ್ಲಿ ಅಂಡಮಾನ್ ಅದಾವ, ಇಲ್ಲಿ ಲಕ್ಷದ್ವೀಪ ಅದಾವ. ಭಾರತದಲ್ಲಿ ಒಟ್ಟು 10 ಜೈವಿಕ ಭೌಗೋಳಿಕ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. 3, 4. ಇದು ಗಂಗಾ ಮೈದಾನ ವಲಯ. ಗಂಗಾ ಮೈದಾನ ವಲಯ. ನೆಕ್ಸ್ಟ್ 4 5 6 7 8 9. ಇದು ಲಾಸ್ಟ್ನೇದು 10. ಟೋಟಲ್ 10 ಭೌಗೋಳಿಕ ವಲಯಗಳದ. ಹಿಮಾಲಯದಲ್ಲಿನೇ ಯಾಕೆ ಹೆಚ್ಚಿನ ವೆರೈಟಿ ಸಸ್ಯ ಮತ್ತು ಪ್ರಾಣಿಗಳು ಸಮೃದ್ಧವಾಗಿ ಅಂದ್ರೆ ಬಯೋಡೈವರ್ಸಿಟಿ ವೆರೈಟಿ ಯಾಕದ ಕೇಳಾರಿ. ಇಲ್ಲಿ ಫಸ್ಟ್ ಹಿಮಾಲಯ ಅನ್ನುವುದನ್ನ ನಾವು ಈ ರೀತಿ ಪರಿಗಣಿಸ್ಕೋಬೇಕು. ಭಾರತದಲ್ಲಿ ಹಿಮಾಲಯ ಎನ್ನುವುದು ಈ ರೀತಿ ಅದ. ಪಾಮೀರ ಗ್ರಂಥಿಯಿಂದ ಚಾಲುವಾಗಿ ಅರುಣಾಚಲದ ಇದರ ಮುಂದುವರೆದ ಭಾಗ ಹಿಂಗ್ ಹೋಗ್ಯದರಿ. ಈ ಭಾಗವನ್ನು ನಾವು ಹಿಮಾಲಯ ಪರ್ವತ ಶ್ರೇಣಿ ಅಂತೇಳಿ ಕರಿತೀವಿ. ಇದಕ್ಕ ಭಾರತದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಎನ್ನುವುದು ಎಲ್ಲಿ ಚಾಲು ಆಗ್ತದಂದ್ರ ಪಾಮೀರ ಗ್ರಂಥಿ ಸ್ಟಾರ್ಟ್ ಆಗಿಬಿಡ್ತದ್ರಿ. ಪಾಮೀರ ಗ್ರಂಥಿದಿಂದ ಎಲ್ಲಿ ತನಕ ಅದಂದ್ರ ಅರುಣಾಚಲ ಪ್ರದೇಶದವರೆಗೆ ಅದ. ಟೋಟಲ್ ಹಿಮಾಲಯ ಪರ್ವತ ಶ್ರೇಣಿ ಎಷ್ಟರಿ ಅದ ಅಂತ ಕೇಳ್ತಾರ. ಹಿಮಾಲಯ ಪರ್ವತ ಶ್ರೇಣಿ ಇರುವುದು 2400 ಕಿಲೋಮೀಟರ್ ಭಾರತದಲ್ಲಿ ಉದ್ದವಾಗಿ ವಿಸ್ತರಿಸಿದೆ. ಲೆಂತ್ ಭಾರತದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ 2400. ಈ ಮುಂದುವರೆದ ಭಾಗಕ್ಕೆ ಏನಂದ್ರೆ ಹಿಮಾಲಯದ ಮುಂದುವರೆದ ಭಾಗಕ್ಕೆ UPSC ಪ್ರೀವಿಯಸ್ ಕ್ವಶನ್ ಮಯನ್ಮಾರದಲ್ಲಿ ಮತ್ತು ಅಂಡಮಾನ್ ನಿಕೋಬಾರದಲ್ಲಿ ಅರ್ಕನ್ ಯೋಮ ಅಂತ ಹೇಳಿ ಕರೀತಾರ. ಒಂದು ಹೆಸರ ಪೇಗು ಯೋಮ ಅಂತ ಹೇಳಿ ಕರೀತಾರ. ಅರ್ಕನ್ ಯೋಮ, ಪೇಗು ಯೋಮ ಹಿಮಾಲಯದ ಮುಂದುವರೆದ ಭಾಗ ರೀ. ಹಿಮಾಲಯದಲ್ಲಿ ವೆರೈಟಿ ಯಾಕೆ ಸಸ್ಯಗಳು ಜೈವಿಕ ವೈವಿಧ್ಯತೆ ವಲಯ ಆಗ್ಯದ ಅಂತ ಕೇಳಿದ್ರ ಅಲ್ಲಿ ವಿವಿಧ ಜೈವಿಕ ಭೌಗೋಳಿಕ ವಲಯಗಳ ಸಂಗಮವಾಗಿದೆ. ಏನೇನು ಸಂಗಮ ಆಗ್ಯದ ನೋಡ್ರಿ ಇಲ್ಲಿ. ಹಿಮಾಲಯದಲ್ಲಿ 1 ಹಿಮಾಲಯನ್ ವಲಯದ, 2 ಟ್ರಾನ್ಸ್ ಹಿಮಾಲಯದ, 3 ಈಶಾನ್ಯ ವಲಯದ. 3 ಜೈವಿಕ ಭೌಗೋಳಿಕ ವಲಯಗಳ ಸಂಗಮವಾಗಿರುವುದರಿಂದ ಅತಿ ಹೆಚ್ಚು ವೈವಿಧ್ಯತೆಯಿಂದ ಕೂಡಿದೆ. 3 ಬಯೋಜಿಯೋಗ್ರಫಿಕಲ್ ಝೋನ್ಸ್ ಒಂದೇ ಜಾಗನಾಗದಾವ. ಮತ್ತೆ ಎರಡನೆಯದ್ದು ಈ ಹಿಮಾಲಯದಲ್ಲಿ ಏನದಾವ ಅಂದ್ರ 3 ಟೈಪ್ ಕ್ಲೈಮೆಟಿಕಲ್ ಕಂಡೀಷನ್ಗಳು ಬರ್ತಾವ ಸರ್. ಹಿಮಾಲಯ ರೇಂಜ್ದೊಳಗ 3 ಟೈಪ್ ಕ್ಲೈಮೆಟಿಕಲ್ ಕಂಡೀಷನ್. ಒಂದನೇದ್ದು ಉಷ್ಣ ವಲಯದ ವಾಯುಗುಣ ಕಂಡು ಬರುತ್ತದೆ. ಉಷ್ಣ ವಲಯದ ವಾಯುಗುಣ. 2 ಸಮಶೀತೋಷ್ಣ ವಲಯದ ವಾಯುಗುಣ ಕಂಡು ಬರುತ್ತದೆ. ಸಮಶೀತೋಷ್ಣದ ವಾಯುಗುಣ. 3ನೇದು ಟಂಡ್ರಾ ಮಾದರಿಯ ವಾಯುಗುಣ. ಇದು UPSC ಮತ್ತೊಮ್ಮೆ ಕೇಳಿದ್ದು. ಟಂಡ್ರಾ ಮಾದರಿಯ ವಾಯುಗುಣ ಭಾರತದಲ್ಲಿ ಎಲ್ಲಿ ಕಂಡು ಬರುತ್ತದೆ? ಪ್ರಮುಖವಾಗಿ ಹಿಮಾಲಯದಲ್ಲಿ ಕಂಡು ಬರುತ್ತದೆ. ಈ 3 ಟೈಪ್ ಕ್ಲೈಮೆಟಿಕಲ್ ಕಂಡೀಷನ್ಸ್ ಅದಾವ. 3 ಬಯೋಜಿಯೋಗ್ರಫಿಕ್ ಝೋನ್ಸ್ ಇಲ್ಲಿರುವುದರಿಂದ ಇಲ್ಲಿ ಹೈಯೆಸ್ಟ್ ಬಯೋಡೈವರ್ಸಿಟಿ ಕಂಡು ಬರುತ್ತದೆ. ಈ ಕ್ವಶನ್ಕ ನಾವು ಇದನ್ನು ಆನ್ಸರ್ ಮಾಡಿ ಬರಬೇಕು. ಎಲ್ಲರಿಗೂ ಧನ್ಯವಾದಗಳು.